ಮಾದಪ್ಪಣ, ನಾನು ನನ್ನ ತಂಗಿನ ಕಳಿಸ್ಕೊಡ್ತಿಲ್ಲ, ನನ್ನ ಜೀವನೇ ನಿನ್ ಜೊತೆ ಕಳಿಸ್ಕೊಡ್ತಿದ್ದೀನಿ ಅಂತ ನಿಂಗೆ ಸಂದ ಗೊತ್ತೈತೆ. ಅವಳು ಕಷ್ಟದಾಗೆ ನೊಂದ್ಕೊಂಡಿರ್ಬಾರ್ದು. ಜೋಪಾನವಾಗಿ ನೋಡ್ಕೊ. ಬರೀ ನಿನ್ನ ಜೀವ ಅಲ್ಲ ಕಣ ಶಿವು, ನನ್ನ ಜೀವ. ಹಂಗೆ ನೋಡ್ಕೋತೀನಿ. ಗುಂಡು, ಒಂದು ನಿಮಿಷ ಗುಂಡು. ಗುಂಡು, ಪ್ರತಿ ಸತಿ ನೀನು ಇಲ್ಲಿಂದ ಹೋಗುವಾಗ ನಾನು ನಿನಗೆ ಅರ್ಶಿನ ಕುಂಕುಮ ಕೊಡ್ತಿದ್ದೆ. ಆದರೆ ಇವತ್ತು ನಾನು ಕೊಡ್ತಿರೋದು ಕುಂಕುಮ ಅಷ್ಟೇ ಅಲ್ಲ, ವಿಜಯ ತಿಲಕ. ನಾನು ಹೇಳ್ತೀನಿ, ಸಂಸಾರದಲ್ಲಿ ಗೆಲುವು ನಿಂದೆ ಆಗಿರ್ಬೇಕು ಗುಂಡು. ಹುಷಾರಾಗಿ ಹೋಗ್ಬಾ. ಶಾರದಕ್ಕ, ಬರ್ತೀನಿ ಕಣಕ್ಕ. ಶಿವು, ಬರ್ತೀನಪ್ಪ. ರಶ್ಮಿ, ಬರಪ್ಪ. ಹೆಣ್ಣಿಂದ ಒಂದು ಸಮೂಹನೇ ಬದಲಾಯಿಸ್ಬೋದು ಅಂತ ಯಾರೋ ದೊಡ್ಡವ್ರು ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಗನ್ನಿಂದನೂ ಬದಲಾಯಿಸ್ಬೋದು ಅಂತ. ಯಾಕೆ ಹೇಳು? ಯಾಕಂದ್ರೆ ನೀವು ಮಿಲಿಟರಿ ಮಾದಪ್ಪ, ಅದಕ್ಕೆ. ಶಬಾಷ್ ಕಣಮ್ಮ, ಶಬಾಷ್. ನಿನ್ನ ಮಾತಿಗೆ ಮೆಚ್ಚಿದೆ ನಾನು. ಹೋಗಬ, ಆರತಿ ತಟ್ಟೆ ತಗೊಂಡ್ ಬಾ. ಸರಿಯಪ್ಪ. ಬಾನು, ಬಂದ್ಯಾ? ಹಾ ಅಪ್ಪ. ಇಡೆ, ಏನ್ ನೋಡ್ತಾ ಇದೀಯಾ? ಹೊಸ್ಲ ಮೇಲೆ ಇಡು. ನನ್ನ ಸೊಸೆ ನಮ್ಮ ಮನೆಗೆ ಬಂದಿರೋದು ನಿನಗೂ ನಿನ್ನ ಮಗನಿಗೂ ಶಾಕ್ ಆಗಿರ್ಬೇಕಲ್ಲ. ಇನ್ನು ಮೇಲೆ ಈ ಥರ ಟ್ವಿಸ್ಟು ತುಂಬಾನೇ ಇರುತ್ತೆ. ಮೊದಲನೇ ಸಲ ನನ್ನ ಸೊಸೆ ಮನೆಗೆ ಬಂದಾಗ ಸೇರು ಒದಿಸಿ ಆರತಿ ಮಾಡಿಸಿ ಮನೆ ಒಳಗೆ ಕರ್ಕೊಂಬಂದಿದ್ದೆ. ಆದರೆ ನನ್ನ ಸೊಸೆ ಈ ಮನೇಲಿ ಚೆನ್ನಾಗಿರ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಅದಕ್ಕೆ ಈ ಸಲ ಹೊಸದಾಗಿ ನನ್ನ ಸೊಸೆನ ಮನೆ ಒಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಲ ನನ್ನ ಮನೆಯಲ್ಲಿ ಸೊಸೆ ಚೆನ್ನಾಗಿರ್ತಾಳೆ, ಆ ನಂಬಿಕೆ ನನಗಿದೆ. ಅದಕ್ಕೆ ನಾನೇ ಸಾಕ್ಷಿ. ಬಾನು ಆರತಿ ಮಾಡ್ತಾಳೆ, ಆಮೇಲೆ ಸೇರು ಒದ್ದು ಬಲಗಾಲ್ ಒಳಗಡೆ ಇಟ್ಟು ಬಾರವ್ವ. ಹೆಂಗ್ ಒದಿಬೇಕು ಅಂದ್ರೆ ಮನೆ ಒಳಗಡೆ ಇರೋ 2 ರಾಕ್ಷಸರು ಎದೆಗೆ ಒದ್ದಂಗಿರ್ಬೇಕು. ಯಾವ ಪುಣ್ಯನೋ ಏನೋ ಮತ್ತೆ ನನ್ನ ಗಂಡನ ಮನೆಗೆ ಬಂದಿದ್ದೀನಿ. ಈ ಸಲ ನನ್ನ ಸಂಸಾರ ಚೆನ್ನಾಗಾಗಬೇಕು. ಎಲ್ಲ ಭಾರನೂ ನಿನ್ನ ಮೇಲಿದೆ ತಾಯಿ. ಬಾನು, ಆರತಿ ಮಾಡಬಾ. ರಶ್ಮಿ, ಒದಿಯವ್ವ.
ಮನೆ ಮಗ, ಈ ಮನೆ ಮಗ ಆಗಿ ಕೇಳೋ ಅಧಿಕಾರ ಐತೆ. ಕೇಳ್ತಾ ಇದ್ದೀನಿ. ನನ್ನ ಮಗ ಆಗಿದ್ರೆ ಹೆಣ್ಣಿಗೆ ಗೌರವ ಕೊಟ್ಟು ಒಂದು ಮನೆ, ಒಂದು ಹೆಂಡತಿ, ಒಂದು ಸಂಸಾರ ಅಂತ ನಡೆಸ್ತಿದ್ದೆ. ಅವಳು ಯಾವಳೋ ಹಿಂದೆ ನಾಯಿ ತರ ಅಲ್ಕೊಂಡು ಹೋಗ್ತಾ ಇರ್ಲಿಲ್ಲ. ಏಯ್, ಒಂದ ಈ ಮನೇಲಿ ಅವಳಿರ್ಬೇಕು, ನಾನಿರ್ಬೇಕು. ನನ್ನ ಸೊಸೆನೇ ಎತ್ತಾಳ್ಕಣೋ, ಮನೆ ಬಿಟ್ಟು ಹೋಗ್ತೀಯಾ? ಹೋಗ್ಲಾ? ಸರಿ, ಅವಳೇ ಇರ್ಲಿ, ನಾನೇ ಹೋಯ್ತೀನಿ. ಏನ್ಲ ಮಾತಾಡ್ತೀಯಾ ರೀ? ಯಾಕ್ರಿ ನೀವು ಹಿಂಗ ಆಡ್ತಿದ್ದೀರಾ? ಅಯ್ಯೋ ದೇವ್ರೆ, ಮನೇಲಿ ಏನೇನೆಲ್ಲ ನಡೀತಾ ಇತ್ತಪ್ಪ. ನೋಡ್ಲಾ, ನಾನು ನಿನಗೆ ಆಪ್ಷನ್ ಕೊಡಲ್ಲ. ಈ ಮನೆ, ಈ ಆಸ್ತಿ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ನನ್ನ ಮಗ ಆಗಬೇಕು ಅಂದ್ರೆ ಮೊದಲು ಅದಕ್ಕಿಂತ ಮುಂಚೆ ರಶ್ಮಿ ಗಂಡ ಆಗಿರ್ಬೇಕು. ಗಂಡನಾಗಿ ನೀನು ಗೆದ್ರೆ ಈ ಮನೆ ಮೇಲೆ ನಿನಗೆ ಹಕ್ಕು ಬರುತ್ತೆ. ಆಗಲ್ಲಾನು ಈ ಮನೆಗೂ ಈ ಆಸ್ತಿಗೂ ಸಂಬಂಧ ಇಲ್ಲ ಅಂತ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಹೋಗ್ತಾ ಇರು. ನನಗೆ ಸೀನಾ ಮುಖ್ಯನೇ ಅಲ್ಲ, ನನಗೆ ಬೇಕಾಗಿರೋದು ಅವ್ರ ಅಪ್ಪನ ಆಸ್ತಿ.